ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಸ್ನೇಹಿತರೆ, ನಮ್ಮ ಲೈಫಲ್ಲಿ ಎಷ್ಟೋ ಬಾರಿ ನಾವು ಅಂದ್ಕೊಂಡಿದ್ದನ್ನು ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ. ನಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು, ಅಥವಾ ನಮ್ಮ ಪೇರೆಂಟ್ಸ್, ನಮ್ಮ ಸುತ್ತಮುತ್ತಲಿರೋ ನಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು. ನಮಗೇನು ಅನಿಸುತ್ತೆ, ನಮ್ಮ ಭಾವನೆಗಳೇನು ಅಂತ ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ. ಭಯ ಆಗಿರಬಹುದು, ಅಥವಾ ಅವ್ರೇನು ಅನ್ಕೊತಾರೋ, ಅವ್ರಿಗೆ ಯಾಕೆ ನಾವು ಬೇಜಾರು ಮಾಡಬೇಕು, ಹೀಗೆ ಹಲವಾರು ಕಾರಣಗಳಿಂದ ಏನು ಮಾಡ್ತೀವಿ, ನಮ್ಮ ಭಾವನೆಗಳನ್ನು, ನಮ್ಮ ಎಮೋಷನ್ಸ್ ಎಲ್ಲವನ್ನು ಕೂಡ ನಮ್ಮೊಳಗಡೆ ಇಟ್ಕೊಂಡು ಸಪ್ರೆಸ್ ಮಾಡಿಬಿಡ್ತೀವಿ. ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಘಟನೆಗಳು ನಮಗೆ ಬೇಜಾರು ತಂದಿರುತ್ತೆ. ಎಷ್ಟೋ ಟ್ರಾಮಾಸಿಂದ ನಾವು ಒಳಗಾಗಿರ್ತೀವಿ. ಈ ಸೊಸೈಟಿ ಏನು ಅಂದ್ಕೊಳುತ್ತೋ, ಯಾರು ನನ್ನ ಮಾತು ನಂಬ್ತಾರೋ ಇಲ್ವೋ ಅಂತ, ಹೀಗೆ ಹಲವಾರು ಕಾರಣಗಳಿಂದ ನಮ್ಮ ಎಮೋಷನ್ಸನ್ನ ಸಪ್ರೆಸ್ ಮಾಡ್ಕೊಳ್ತೀವಿ. ಇನ್ನು ಅನೇಕ ಬಾರಿ ಏನಾಗುತ್ತೆ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋಕೆ ಆ ವ್ಯಕ್ತಿಗಳೇ ನಮ್ಮ ಜೊತೆ ಇರೋದಿಲ್ಲ. ಬರ್ತಾ ಬರ್ತಾ ಈ ಎಮೋಷನ್ಸ್ ಎಲ್ಲ ನಮ್ಮ ಒಳಗಡೆನೆ ಪೆಂಟಪ್ ಆಗಿ ಏನಾಗುತ್ತೆ, ಆ ಎಮೋಷನ್ಸ್ ಎಲ್ಲ ನಮ್ಮ ಬಾಡಿಯಲ್ಲೇ ಉಳ್ಕೊಂಡ್ಬಿಡುತ್ತೆ. ಇದರಿಂದ ನಮ್ಮ ಫಿಸಿಕಲ್ ಹೆಲ್ತ್ ಡಿಸ್ಟರ್ಬ್ ಆಗುತ್ತೆ, ನಮ್ಮ ಮೆಂಟಲ್ ಹೆಲ್ತ್ ಡಿಸ್ಟರ್ಬ್ ಆಗುತ್ತೆ. ಫಿಸಿಕಲ್ ಹೆಲ್ತ್ ಡಿಸ್ಟರ್ಬ್ ಆಗ್ತಾ ಆಗ್ತಾ ನಮಗೆ ಎಷ್ಟೋ ಪೇನ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆನ್ನು ನೋವು, ಕಾಲು ನೋವು, ಕೈ ನೋವು, ನಡ ನೋವು, ಹೀಗೆ ನಮ್ಮ ಆ ಎಮೋಷನ್ಸ್ ಬಾಡಿಯಲ್ಲಿ ವ್ಯಕ್ತಪಡಿಸ್ತಾ ಹೋಗುತ್ತೆ. ಇನ್ನು ಏನಾಗುತ್ತೆ, ನಮ್ಮ ಒಳಗಡೆನೆ ಆ ಸಿಟ್ಟು, ಫ್ರಸ್ಟ್ರೇಷನ್, ಆ್ಯಂಗರ್, ಮೆಂಟಲ್ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಮ್ಮ ಒಳಗಡೆನೆ ಒಂದು ರೆಸ್ಟ್ಲೆಸ್ನೆಸ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಜೊತೆನೇ ನಮ್ಮ ರಿಲೇಷನ್ಸ್ ಚೆನ್ನಾಗಿಲ್ಲದೆ ಇದ್ದಾಗ ನಮ್ಮ ಸುತ್ತಲೂ ಕೂಡ ಯಾವುದು ನಮಗೆ ಸರಿ ಹೋಗೋದಿಲ್ಲ. ಇದರಿಂದ ಏನಾಗುತ್ತೆ, ಲೋ ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮ ಮೇಲೆ ನಮಗೆ ಪ್ರೀತಿ ಇಲ್ಲಾರ್ದಂಗೆ ಆಗುತ್ತೆ. ಯಾವಾಗ ನಮ್ಮ ಜೊತೆ ನಾವು ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ಮಾಡ್ಕೊತೀವೋ ಎಲ್ಲವೂ ಸರಿ ಹೋಗ್ತಾ ಬರುತ್ತೆ. ರೆಗ್ಯುಲರ್ ಮೆಡಿಟೇಷನ್ ಪ್ರಾಕ್ಟೀಸಿಂದ ನಿಧಾನವಾಗಿ ನಮ್ಮನ್ನು ನಾವು ಪ್ರೀತಿಸ್ಕೊಳ್ತಾ, ಕಾನ್ಫಿಡೆನ್ಸನ್ನು ಗೇನ್ ಮಾಡ್ತಾ, ನಮ್ಮ ಜೊತೆ ನಮ್ಮ ರಿಲೇಷನ್ನ ನಾವು ಚೆನ್ನಾಗಿ ಮಾಡ್ಕೋಬೋದು. ನಾನು ಪ್ರಿಯಾಂಕಾ, ನಿಮ್ಮ ಮೆಡಿಟೇಷನ್ ಕೋಚ್. ನಮ್ಮ ಈ ಸ್ಪಿರಿಚುವಲ್ ಸೀಡ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಈ ಪೆಂಟಪ್ ಎಮೋಷನ್ಸನ್ನು, ನಮ್ಮೊಳಗಡೆನೆ ಸಪ್ರೆಸ್ ಆಗಿರೋ ಆ ಎಮೋಷನ್ಸನ್ನು ಯಾವ ಥರ ರಿಲೀಸ್ ಮಾಡ್ಕೋಬೋದು ಒಂದು ಸುಲಭವಾದ ರೀತಿಯಲ್ಲಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ನಾನು ಕೇಳಿದಾಗ ಸ್ಟಾರ್ಟಿಂಗ್ ಏನಿದು ಈ ಥರ ಇದೆ ಅನ್ನಿಸ್ತು. ಬಟ್ ಯಾವಾಗ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಷ್ಟೋ ರಿಲೀಫನ್ನು ನಾನು ಪಡ್ಕೊಂಡೆ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಲ್ವಾ, ಓಂಕಾರ. ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಜೀವಿಗೂ ಈ ನಾದ ಗೊತ್ತೇ ಇರುತ್ತೆ. ಏಕೆಂದರೆ ನಮ್ಮ ಬ್ರಹ್ಮಾಂಡದ ನಾದನೇ ಓಂಕಾರ. ಈ ಓಂಕಾರವನ್ನು, ಈ ಓಂ ಚಾಂಟಿಂಗನ್ನು ಉಪಯೋಗಿಸಿ ಹೇಗೆ ನಮ್ಮ ಒಳಗಡೆ ಇರೋ ಸರಿಯಲ್ಲದ ಎಮೋಷನ್ಸನ್ನು, ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡದೇ ಇರೋ ಆ ಭಾವನೆಗಳನ್ನು ಹೇಗೆ ರಿಲೀಸ್ ಮಾಡ್ಕೋಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಓಮನ್ನು ನಾವು ಗಮನಿಸಿದಾಗ, ಈ ಓಮ್ ಅನ್ನೋದು 3 ಸಿಲಬಲ್ಲಿಂದ, ಅಂದರೆ 3 ಅಕ್ಷರಗಳಿಂದ ಕೂಡಿದೆ ಅಲ್ವಾ. ಆ, ಓ ಮತ್ತು ಮ. ಆ, ಓ, ಮ ಅನ್ನು ಒಂದೊಂದು ಅಕ್ಷರವನ್ನು ಕೂಡ ಒಂದೊಂದು ಕಡೆ ಫೋಕಸ್ ಮಾಡಿ ನಾವು ಚಾಂಟ್ ಮಾಡೋಣ 7 ಬಾರಿ. ಅಂದರೆ 7 + 7 + 7. ಲಾಸ್ಟಿಗೆ ಆಂ, ಅದನ್ನು ಕೂಡ 7 ಸಾರಿ ನಾವು ಇವತ್ತು ಉಚ್ಚಾರಣೆ ಮಾಡೋಣ. ಆ ಅನ್ನೋ ಅಕ್ಷರವನ್ನು ನಾವು ಉಚ್ಚಾರಣೆ ಮಾಡಬೇಕಾದ್ರೆ ನಮ್ಮ ಮಣಿಪುರ ಚಕ್ರ, ಅಂದರೆ ನಮ್ಮ ನೇವಲ್ ಪಾಯಿಂಟ್ ಹತ್ರ, ನಮ್ಮ ಹೊಟ್ಟೆಯ ಭಾಗದಲ್ಲಿ ಆ ವೈಬ್ರೇಷನನ್ನು ನಾವು ಫೀಲ್ ಆಗಬೇಕು. ಲೈಕ್ ಮತ್ತು ಓ ಅಂತ ಉಚ್ಚಾರಣೆ ಮಾಡಬೇಕಾದ್ರೆ ನಮ್ಮ ಅನಾಹತ ಚಕ್ರದ ಹತ್ರ, ಅಂದರೆ ನಮ್ಮ ಹಾರ್ಟ್, ನಮ್ಮ ಎದೆಯ ಭಾಗದಲ್ಲಿ ಆ ವೈಬ್ರೇಷನನ್ನು ಫೀಲ್ ಮಾಡ್ತಾ ಫೋಕಸ್ ಮಾಡಬೇಕು, ಓ ಅಂತ. ಹಾಗೆ ಮಾ ಅನ್ನೋ ಉಚ್ಚಾರಣೆ ಮಾಡಬೇಕಾದ್ರೆ ನಮ್ಮ ಥ್ರೋಟ್ ಚಕ್ರದ ಹತ್ರ ಅಥವಾ ಅದಕ್ಕಿಂತ ಮೇಲೆ ಕೂಡ ನೀವು ಫೋಕಸ್ ಮಾಡ್ಬೋದು. ಈ ಥರ ನಾವು ದೀರ್ಘವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಈ ಅಕ್ಷರಗಳನ್ನು ನಾವು ಚಾಂಟ್ ಮಾಡೋಣ. ಓಕೆ, ನಾನು ಹೇಗೆ ಹೇಳ್ಕೊಡ್ತೀನೋ ಹಾಗೆ ನೀವು ಫಾಲೋ ಮಾಡಿದ್ರೆ ಸಾಕು.
ಆ್ಯಂಡ್ ಐ ಆಮ್ ಶ್ಯೂರ್ ಈ ಮೆಡಿಟೇಷನ್, ಈ ಉಚ್ಚಾರಣೆಗಳು ಚಾಂಟಿಂಗ್ ಆದಮೇಲೆ ಎಷ್ಟೋ ರಿಲ್ಯಾಕ್ಸನ್ನು ನೀವು ಖಂಡಿತವಾಗೂ ಫೀಲ್ ಮಾಡ್ತೀರ. ಓಕೆ, ಎಲ್ಲರೂ ರಿಲ್ಯಾಕ್ಸ್ ಆಗಿ ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನು ಲಾಕ್ ಮಾಡ್ತಾ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿ, ಯಾವುದೇ ಥರದ ಆಲೋಚನೆ ಬೇಡ, ಎಲ್ಲವನ್ನು ಮರೆತು ನಿಮಗೋಸ್ಕರ ನೀವು ಈ ಧ್ಯಾನವನ್ನು ಮಾಡಿ. ರಿಲ್ಯಾಕ್ಸ್ ಆಗಿ ಟೇಕ್ ಅ ಡೀಪ್ ಬ್ರೆತ್, ರಿಲೀಸ್. ಟೇಕ್ ಅ ಡೀಪ್ ಬ್ರೆತ್ ಇನ್, ಜಸ್ಟ್ ರಿಲೀಸ್. 3 ಬಾರಿ ದೀರ್ಘವಾಗಿ ಉಸಿರನ್ನು ತಗೊಳ್ತಾ ಉಸಿರನ್ನು ಬಿಡಿ. Take a deep breath, release. Take a deep breath, release. Take a deep breath in, release. ಈಗ ಒಂದು ಸಾರಿ ದೀರ್ಘವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಆ ಅನ್ನೋ ಉಚ್ಚಾರವನ್ನು ನಮ್ಮ ಬೆಲ್ಲಿ ಹತ್ತಿರ, ನಮ್ಮ ಹೊಟ್ಟೆ ಭಾಗದ ಹತ್ರ ಫೋಕಸ್ ಮಾಡ್ತಾ ಉಸಿರನ್ನು ಬಿಡೋಣ. 7 ಸಾರಿ ಮಾಡೋಣ. ಟೇಕ್ ಅ ಡೀಪ್ ಬ್ರೆತ್ ಮೈ ಡಿಯರ್ ಫ್ರೆಂಡ್ಸ್. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್ ಮೈ ಡಿಯರ್ ಫ್ರೆಂಡ್ಸ್. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಕೊನೆಯ ಬಾರಿ. Release, relax.
ರಿಲೀಸ್, ರಿಲ್ಯಾಕ್ಸ್. ಈಗ ಊ ಅನ್ನೋ ಅಕ್ಷರವನ್ನು ಉಚ್ಚಾರ ಮಾಡೋಣ. ನಿಮ್ಮ ಫೋಕಸ್ ಎಲ್ಲ ನಿಮ್ಮ ಹಾರ್ಟ್ ಚಕ್ರದ ಹತ್ರ. ಆ ವೈಬ್ರೇಷನನ್ನು ನಿಮ್ಮ ಹಾರ್ಟ್ ಭಾಗದಲ್ಲಿ ನೀವು ಫೀಲ್ ಆಗಿ. ಟೇಕ್ ಅ ಡೀಪ್ ಬ್ರೆತ್. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ಊ ಅಂತ ಉಚ್ಚಾರ ಮಾಡ್ತಾ ಉಸಿರನ್ನು ಬಿಡಿ. ಊ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಊ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಊ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಊ. ಟೇಕ್ ಅ ಡೀಪ್ ಬ್ರೆತ್. ಊ ಅಂತ ಉಚ್ಚಾರ ಮಾಡ್ತಾ ನಿಮ್ಮ ಶ್ವಾಸವನ್ನು ಹೊರಗೆ ಹಾಕಿ. ಊ. ಟೇಕ್ ಅ ಡೀಪ್ ಬ್ರೆತ್. Release, relax. ಈಗ ಮಾ ಅನ್ನ ಉಚ್ಚಾರ ಮಾಡೋಣ. ನಿಮ್ಮ ಫೋಕಸ್ ಎಲ್ಲ ಆ ವೈಬ್ರೇಷನ್ ಎಲ್ಲ ನಿಮ್ಮ ಕುತ್ತಿಗೆ ಭಾಗ ಅಥವಾ ಮೇಲೆ, ಅದರ ಮೇಲೆ ನೀವು ಫೋಕಸ್ ಮಾಡ್ಬೋದು. Take a deep breath. ಉಸಿರನ್ನು ತಗೊಳ್ತಾ ರಿಲ್ಯಾಕ್ಸ್ ಆಗ್ತಾ ಮ ಉಚ್ಚಾರಣೆ ಮಾಡ್ತಾ ಉಸಿರನ್ನು ಬಿಡಿ.
ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. Take a deep breath. Breathe in, breathe out with ma. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ರಿಲೀಸ್, ರಿಲ್ಯಾಕ್ಸ್. ಈಗ ಈ 3 ಅಕ್ಷರಗಳನ್ನು ಒಟ್ಟಿಗೆ ನಾವು ಉಚ್ಚಾರ ಮಾಡೋಣ. ಅ ಅಂತ ಉಚ್ಚಾರಣೆ ಮಾಡಬೇಕಾದ್ರೆ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ನಿಮ್ಮ ವೈಬ್ರೇಷನ್ ಇರಲಿ. ಉ ಅಂತ ಮಾಡಬೇಕಾದ್ರೆ ನಿಮ್ಮ ಹಾರ್ಟ್ ಭಾಗದಲ್ಲಿ ನಿಮ್ಮ ಗಮನ ಇರಲಿ. ಹಾಗೆ ಮ ಅಂತ ಉಚ್ಚಾರಣೆ ಮಾಡಬೇಕಾದ್ರೆ ನಿಮ್ಮ ಕುತ್ತಿಗೆ ಭಾಗದ ಹತ್ರ ನಿಮ್ಮ ಗಮನ ಇರಲಿ. ಲೆಟ್ಸ್ ಬಿಗಿನ್. ಟೇಕ್ ಅ ಡೀಪ್ ಬ್ರೆತ್ ಇನ್. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ಓಂಕಾರವನ್ನು ಉಚ್ಚಾರಣೆ ಮಾಡೋಣ.
ರಿಲೀಸ್, ರಿಲ್ಯಾಕ್ಸ್. ಈ ಪ್ರೆಸೆಂಟ್ ಮೂಮೆಂಟಲ್ಲಿರಿ. ನಿಮ್ಮ ಬಾಡಿಯಲ್ಲಿ ಹರಿದಾಡ್ತಾ ಇರೋ ಅದ್ಭುತವಾದ ಆ ಓಂಕಾರ ನಾದವನ್ನು ಗಮನಿಸಿ. ಅದೇ ವೈಬ್ರೇಷನಲ್ಲಿರಿ. ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸಹಜವಾಗಿ ನಡೀತಾ ಇರೋ ನಿಮ್ಮ ಉಸಿರಾಟವನ್ನೇ ನೀವು ಗಮನಿಸಿ. ವಾಟ್ ಅ ವಂಡರ್ಫುಲ್ ಫೀಲಿಂಗ್, ವಾಟ್ ಅ ವಂಡರ್ಫುಲ್ ಡೇ. ಎಲ್ಲವನ್ನು ರಿಲೀಸ್ ಮಾಡಿ. ಜಸ್ಟ್ ರಿಲೀಸ್ ಮೈ ಡಿಯರ್ ಫ್ರೆಂಡ್ಸ್. ನಿಮ್ಮಲ್ಲೇ ನಡೀತಾ ಇರೋ ಆ ನಾದವನ್ನು ಗಮನಿಸಿ. ಎಲ್ಲವೂ ನಿಧಾನವಾಗಿ ನಿಮ್ಮಿಂದ ಹೊರ ಹೋಗೋದನ್ನು ಗಮನಿಸಿ. ಇನ್ನೂ ಕೆಲವು ನಿಮಿಷಗಳ ಕಾಲ ಈ ಧ್ಯಾನವನ್ನು ಮುಂದುವರಿಸೋಣ. ಎಸ್, ರಿಲ್ಯಾಕ್ಸ್. ಈ ಅದ್ಭುತವಾದ ಅವಕಾಶ ಕೊಟ್ಟಿದ್ದಕ್ಕೆ ಆ ಯೂನಿವರ್ಸ್ಗೆ ನಾವು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಅಂತ ಹೇಳೋಣ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಅದ್ಭುತವಾದ ಜೀವನಕ್ಕೆ ನಾವು ಥ್ಯಾಂಕ್ಸ್ ಅಂತ ಹೇಳೋಣ. ನಿಮ್ಮ ಪ್ರಸ್ತುತ ಕ್ಷಣಕ್ಕೆ ಬಂದುಬಿಡಿ. ಪ್ರೆಸೆಂಟ್ ಮೂಮೆಂಟ್ಗೆ ಬಂದುಬಿಡಿ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಮೇಲೆ ಇಟ್ಕೊಳ್ತಾ ಒಂದು ಬ್ಯೂಟಿಫುಲ್ ಸ್ಮೈಲ್ ಮುಖಾಂತರ ನಿಮ್ಮ ಎರಡೂ ಕಣ್ಣುಗಳನ್ನು ಓಪನ್ ಮಾಡಿ. ವಾವ್, ಚೆನ್ನಾಗಿತ್ತಲ್ವಾ? ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದನ್ನು ನೀವು ದಿನಕ್ಕೆ 2-3 ಬಾರಿ ಆದರೂ ನೀವು ಮಾಡ್ಬೋದು. ಇದನ್ನು ಕಂಟಿನ್ಯೂಸ್ ಆಗಿ ಒಂದು 41 ಡೇಸ್ ನೀವು ಟ್ರೈ ಮಾಡಿದ್ರೆ ಎಷ್ಟೋ ಮೆಂಟಲ್ ರಿಲೀಫನ್ನು, ಎಷ್ಟೋ ಆನಂದವನ್ನು ವೆಲ್ಕಮ್ ಮಾಡೋರಾಗ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ನಮಸ್ತೆ.